ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಮಧು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವರ್ಜ್ರಾ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಒಂದು ಹೆಣ್ಮಗಳು ನನ್ನ ಹತ್ರ ನಿಜವಾಗ್ಲೂ ಎಷ್ಟು ಹತ್ತಿದ್ದಾಳಂದರೆ 1 ಅವರ್ ಹತ್ತಿದ್ದಾಳೆ. ಯಾಕಮ್ಮ ಅಂತ ಕೇಳಿದೆ. ಪರಿಸ್ಥಿತಿ ಎಲ್ಲ ಹೇಳ್ಕೊಂಡ್ಲು. ಗಂಡ ತುಂಬ ಚೀಪಾಗಿ ನೋಡ್ತಾನಂತೆ, ತುಂಬ ಚೀಪಾಗಿ. ಅಯ್ಯಮ್ಮ ಎಷ್ಟು ಹತ್ರ ಅಂದರೆ ನಿಜವಾಗ್ಲೂ ಅವ್ರು ಅಳು ಕೇಳ್ತಾಯಿದ್ರೆ ಕರುಳು ಕಿತ್ತು ಬಂತು. ಭಗವಂತ ನೀನು ಎಲ್ಲಿದೆಯಾ, ನಿಂಗೆ ಕಾಣಿಸ್ತಿಲ್ವ ಅವ್ರ ಕಣ್ಣೀರು ಅನಿಸ್ಬಿಡ್ತು. ತವರು ಮನೆಯವರು ಮೋಸ, ಗಂಡನ ಮನೆಯವರು ಮೋಸ, ಹೊಟ್ಟೆಲಿ ಹುಟ್ಟಿದ ಮಕ್ಕಳು ಮೋಸ. ಅಯ್ಯಮ್ಮನ ಪರಿಸ್ಥಿತಿ ಏನಾಗಬೇಕು ನಿಜವಾಗ್ಲೂ. ಹೆಂಗಿದೆ ಅವ್ರ ಜೀವನ ಅಂತಂದರೆ ಸುಮ್ಮನೆ ಬದುಕಿದ್ದಾರೆ. ಈ ಥರ ಹೆಣ್ಮಕ್ಳೆಲ್ಲ ಬರ್ತಾರೆ ಸುಮಾರು. ನನ್ನ ಹತ್ರ ಮ್ಯಾಟ್ರಿಮೋನಿಗೆ ಸುಮಾರು ಹೆಣ್ಮಕ್ಳು ಬರ್ತಾರೆ. ತುಂಬ ಕೇಸುಗಳೇ ಬರುತ್ತೆ. ಗಂಡ ಹಿಂದೆ ಎತ್ತಾಗ್ತಾನಂತೆ, ಸುಚ್ಚಿ ಅಂತಾನಂತೆ, ಅವ್ರು ಫೋನ್ ರಿಸೀವ್ ಮಾಡಲ್ವಂತೆ. ಅಯ್ಯಮ್ಮ ಹೆಂಗೆ ಅಳ್ತಾಳೆ ಅಂದರೆ ನಿಜವಾಗ್ಲೂ ನಾನು ಪ್ರತಿಯೊಬ್ಬರಿಗೂ ಗಂಡಸ್ರಿಗೆ ಹೇಳ್ತಿರೋದು, ನೋಡಿ ದಯವಿಟ್ಟು ಹೆಂಡ್ತೀರನ್ನ ಹಿಂದೆ ಎತ್ತಾಕಕ್ಕೆ ನಿಮ್ಗೇನು ಅಧಿಕಾರ ಇಲ್ಲ. ನೀವು ನೋಡಿರಲ್ಲ ಕಣ್ಣಲ್ಲಿ, ಯಾಕ್ರಿ ಮೂಟೆ ಹೊತ್ಕೋತೀರ, ಪಾಪದ ಮೂಟೆ. ತಪ್ಪು ಮಾಡೋಳಾಗಿದೆ ನಿಮ್ಮನ್ನೇನು ಕಟ್ಕೊಳ್ತಾಳೆ. ಅದನ್ನೆಲ್ಲ ಎತ್ತಾಕಬೇಡಿ ದಯವಿಟ್ಟು, ನಿಮ್ಗೆ ಒಳ್ಳೇದಾಗಲ್ಲ. ನಿಮ್ಮನ್ನು ಕಟ್ಕೊಂಡು ನಿಯತ್ತಾಗಿ ಸಂಸಾರ ಮಾಡ್ತಿದ್ದಾಳ, ಅರ್ಥ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಅವ್ರಿಗೆ ಟೈಮ್ ಕೊಡಿ. 3 ಹೊತ್ತಿಗೆ ಊಟ ಕೊಡಿ, ಇಲ್ಲ ಗಂಜಿ ಕೊಡಿ, ಆದರೆ ಅವ್ರಿಗೋಸ್ಕರ ಟೈಮ್ ಕೊಡಿ. ಅವ್ರ ಫೋನಿಗೆ ರೆಸ್ಪಾನ್ಸ್ ಮಾಡಿ. ಅವ್ರನ್ನ ತುಂಬ ಗೋಳೈಕೋಬೇಡಿ. ಹೆಣ್ಮಕ್ಳು ಕೆಡೋದಕ್ಕೆ ಗಂಡಂದರೆ ಕಾರಣ ಅಂತ ಹೇಳ್ತೀನಿ, ಎಲ್ಲರಿಗೂ ಹೇಳ್ತಿಲ್ಲ. ಕೆಲವರಿಗೆ ಭಾಳ ಜನ ಹೆಣ್ಮಕ್ಳು ತಮ್ಮ ದುಃಖನ ತೋಡ್ಕೊಂಡು ತುಂಬ ಜನ ನನ್ನ ಹತ್ರ ಈ ನಡುವೆ ಕೇಸುಗಳ ಮೇಲೆ ಕೇಸ್ ಬರ್ತಾ ಇದೆ. ತುಂಬ ಸಂಕಟ ಆಗುತ್ತೆ. ಯಾಕೆ ನಮ್ಮ ಮಹಿಳೆಯರಿಗೆ ನ್ಯಾಯ ಇಲ್ಲ? ಮನೆಗಳಲ್ಲೇ ನ್ಯಾಯ ಇಲ್ಲ ಅಂದಮೇಲೆ ಹೊರಗಡೆಯಲ್ಲೇ ನ್ಯಾಯ ಇರುತ್ತೆ. ದಯವಿಟ್ಟು ನಾನು ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ, ನೀವು ಕಟ್ಕೊಂಡ್ಮೇಲೆ ನಿಮ್ಮ ಅರ್ಧಾಂಗಿ, ನಿಮ್ಮ ಲೈಫ್ ಪಾರ್ಟ್ನರು